ಹತ್ತತ್ರ ಒಂದು ತಿಂಗಳಾಯಿತು ರಾಜ್ಯದಲ್ಲಿ ಮುಂಗಾರು ಪ್ರವೇಶವಾಗಿದ್ದೇ ಆಗಿದ್ದು ಈ ಕಾವೇರಿ ಜಲಾನಯನ ಭಾಗದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಅದರ ಪರಿಣಾಮ ಈ ನದಿ ಪಾತ್ರದ ಜನರಲ್ಲಿ ಈಗ ಪ್ರವಾಹದ ಭೀತಿ ಎದುರಾಗಿದೆ. ಕಾವೇರಿ ನದಿ ಅಪಾಯದ ಮಟ್ಟವನ್ನೇ ಮೀರಿ ಹರಿತಾ ಇರುವ ಕಾರಣ 1804ರಲ್ಲಿ ಮೈಸೂರು ಸಂಸ್ಥಾನದ ಅರಸರಿಂದ ನಿರ್ಮಾಣವಾದಂತಹ ವೆಲ್ಲೆಸ್ಲಿ ಸೇತುವೆ ಏನಿದೆ ಅದು ಸಂಪೂರ್ಣವಾಗಿ ಹಾನಿಯಾಗುವಂತಹ ಭೀತಿಯಲ್ಲಿದೆಯಂತೆ. ಮುಂಜಾಗೃತಾ ಕ್ರಮವಾಗಿ ಸೇತುವೆಯ ಮೇಲೆ ಸಂಚಾರ ಮಾಡಬೇಡಿ ಅಂತೇಳಿ ಅದನ್ನು ಕ್ಲೋಸ್ ಮಾಡಲಾಗಿದೆ. ನದಿಯಲ್ಲಿ ನೀರು ಕಡಿಮೆ ಆಗುವವರೆಗೂ ಕೂಡ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಹಾಗಾದರೆ ಸದ್ಯಕ್ಕೆ ಆ ಸೇತುವೆಯ ಪರಿಸ್ಥಿತಿ ಹೇಗಿದೆ, ನಿರಂತರ ಮಳೆ ಆಗ್ತಾ ಇರೋದ್ರಿಂದ ಏನೆಲ್ಲ ಪರಿಣಾಮಗಳಾಗ್ತಾ ಇದೆ ಅನ್ನೋದರ ಕುರಿತು ನಮ್ಮ ಪ್ರತಿನಿಧಿ ರೋಹಿತ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಕೆಆರ್ಎಸ್ ಅಣೆಕಟ್ಟೆಯಿಂದ ಅಪಾರ ಪ್ರಮಾಣದಲ್ಲಿ ಹೊರ ಹರಿವು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಐತಿಹಾಸಿಕ ಪ್ರಸಿದ್ಧವಾಗಿರುವಂತಹ ವೆಲ್ಲೆಸ್ಲಿ ಸೇತುವೆಯಲ್ಲಿ ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವಂತಹ ವೆಲ್ಲೆಸ್ಲಿ ಸೇತುವೆ ಬಳಿ ಇದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದಾಗಿರುವಂಥದ್ದು ಎಷ್ಟು ಪ್ರಮಾಣದಲ್ಲಿ ನೀರು ಹೋಗ್ತಾ ಇದೆ ಅಂತೇಳಿ. ರಭಸವಾಗಿ ನೀರು ನುಗ್ತಾ ಇರುವಂಥದ್ದು. 1804ರಲ್ಲಿ ಈ ವೆಲ್ಲೆಸ್ಲಿ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ 220 ವರ್ಷಗಳ ಕಾಲ ಈ ಒಂದು ಸೇತುವೆ ಕಟ್ಟಿ ಆಗಿದೆ. ತುಂಬ ಹಳೆಯದಾದ ಸೇತುವೆ. ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಂತಹ ಅವಘಡಗಳು ಜರುಗಬಾರದು ನಿಟ್ಟಿನಲ್ಲಿ ಇದೀಗ ಸಂಪೂರ್ಣವಾಗಿ ಈ ಒಂದು ಸೇತುವೆ ಮೇಲೆ ಸಂಚಾರವನ್ನು ಸ್ಥಗಿತ ಮಾಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ಕಾವೇರಿ ನದಿ ಎಷ್ಟು ವಿಶಾಲವಾಗಿ ಬೋರ್ಗರಿತವಾಗಿ ಹರಿತಾ ಇದೆ ಅಂತೇಳಿ. ಒಂದು ಕಡೆ ಅಕ್ಕಪಕ್ಕದಲ್ಲಿರುವಂತಹ ತೋಟಗಳಲ್ಲೂ ಕೂಡ ಜಲಾವೃತವಾದರೆ, ಇನ್ನೊಂದು ಕಡೆ ಸೇತುವೆಯಲ್ಲಿ ಹಾಲ್ನೊರೆಯಂತೆ ಕಾವೇರಿ ನದಿ ಹರಿತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. 1804ರಲ್ಲಿ ಬೆಂಗಳೂರು ಮಾರ್ಗ ಮತ್ತು ಮೈಸೂರು ಮಾರ್ಗಕ್ಕೆ ಸಂಚಾರವಾಗುವ ನಿಟ್ಟಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಈ ಒಂದು ಸೇತುವೆಯನ್ನು ಕಟ್ಟಲಾಗಿತ್ತು. 512 ಅಡಿ ಉದ್ದದ ಈ ಒಂದು ಸೇತುವೆ 220 ವರ್ಷಗಳ ಹಳೆಯದಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಅವಘಡಗಳು ಜರುಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪ್ರತಿ ಬಾರಿಯೂ ಸಹ ಕೆಆರ್ಎಸ್ ಜಲಾಶಯದಿಂದ ಅಧಿಕ ಪ್ರಮಾಣದಲ್ಲಿ ನೀರು ಬಿಟ್ಟಂಥ ಟೈಮ್ನಲ್ಲಿ ಸಂಪೂರ್ಣವಾಗಿ ಇಲ್ಲಿ ಸಂಚಾರವನ್ನು ಬಂದ್ ಮಾಡಲಾಗುತ್ತೆ. ಜೊತೆಗೆ ಒಂದಷ್ಟು ಜನರು ಈ ಒಂದು ಸೇತುವೆ ಮೇಲೆ ನಿಂತ್ಕೊಂಡು ಸೆಲ್ಫಿ ತಗೊಳ್ಳುವಂಥ ಕೆಲಸಗಳು ಕೂಡ ಮುಂದಾಗ್ತಾರೆ. ಆ ಸಮಯದಲ್ಲೂ ಕೂಡ ಹಿಂದೆ ಒಂದಷ್ಟು ಅವಘಡಗಳಾಗಿದ್ದು. ಆ ನಿಟ್ಟಿನಲ್ಲಿ ಅದ್ಯಾವುದು ಕೂಡ ಮತ್ತೆ ಮರುಕಳಿಸಬಾರದು ಅನ್ನೋ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಡಳಿತ ಕಳೆದ 2-3 ವರ್ಷಗಳಿಂದ ಸಂಪೂರ್ಣವಾಗಿ ಈ ಒಂದು ಸೇತುವೆ ಮೇಲ್ಗಡೆ ಸಂಚಾರವನ್ನು ನಿಷೇಧ ಮಾಡುತ್ತೆ. ಜೊತೆಗೆ ಯಾರು ಕೂಡ ಓಡಾಡುವಂತಿಲ್ಲ. ಕೇವಲ ವಾಹನ ಸಂಚಾರ ಮಾತ್ರ ಅಲ್ಲ, ಯಾರು ಸಹ ಕಾಲ್ನಡಿಗೆಯಲ್ಲೂ ಕೂಡ ಈ ಒಂದು ಸೇತುವೆ ಮೇಲೆ ಓಡಾಡುವಂತಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ತುಂಬ ಹಳೆಯದಾದ ಸೇತುವೆ ಆದರೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿದೆ. ಯಾಕಂದರೆ ಸಂಪೂರ್ಣವಾಗಿ ಈ ಒಂದು ಸೇತುವೆಯನ್ನು ಕಲ್ಲಿನಿಂದ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಸೇತುವೆ ಒಳಭಾಗದಿಂದ ಕಾವೇರಿ ನದಿ ಹಾಲ್ನೊರೆಯಂತೆ ಎಷ್ಟು ಫೋರ್ಸ್ ಆಗಿ ನೀರು ಬರ್ತಾ ಇದೆ ಅಂತೇಳಿ. ಆ ನಿಟ್ಟಿನಲ್ಲಿ ಒಂದಷ್ಟು ಅವಘಡಗಳನ್ನು ತಪ್ಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈ ರೀತಿಯಾದಂಥ ಕೆಲಸ ಮಾಡಿರುವಂಥದ್ದು. ಒಟ್ಟಾರೆ ಹೇಳೋದ್ರೆ ದಿನ ಕಳೆದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಕೆಆರ್ಎಸ್ ಡ್ಯಾಮ್ನಿಂದ ಅಧಿಕ ಪ್ರಮಾಣದಲ್ಲಿ ನೀರು ಕೂಡ ಹೊರಬಿಡಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಆಗಾಗ್ಗೆ ಕೂಡ ತೆಗೆದುಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಶ್ರೀರಂಗಪಟ್ಟಣ.